ಓಂ ನಮಃ ಶಿವಾಯ. ವೀಕ್ಷಕರೇ, ಸೌಂದರ್ಯ ಲಹರಿಯ ಮಂತ್ರಗಳ ಮಹಾಪರಿಚಯ ಮಾಡಿಕೊಡ್ತಾ ಇದ್ದೇವೆ ನೋಡಿ. ಸೌಂದರ್ಯ ಲಹರಿ ಅನ್ನೋದು ಅಪಾರ ಶಕ್ತಿಯ ಮಂತ್ರಗಳು. ಯಾವ ಫಲ ಬೇಕಾದ್ರೂ ಅಲ್ಲಿ ಮಂತ್ರ ಇದ್ದಾವೆ. ನೀವು ಫಲವನ್ನ ಪಡೆಯಲಿಕ್ಕೆ ಆ ಮಂತ್ರಗಳನ್ನ ಧ್ಯಾನಿಸಬಹುದು. ಇವತ್ತಿನ ಮಂತ್ರ ತುಂಬಾ ವಿಶೇಷವಾದ ಮಂತ್ರ. 41ನೇ ಮಂತ್ರ. ಕೆಲವು ಪುಸ್ತಕದಲ್ಲಿ 42 ಇರುತ್ತೆ. ಮೊದಲು ಮಂತ್ರ ಕೇಳ್ಬಿಡಿ. ಓಂ ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸ್ಸುತೆ ಕೀರ್ತಯತಿ ಯಃ ಸನೀಡೇ ಯಚ್ಛಾಯಾ ಚೂರ್ಣಶಬಲಂ ಚಂದ್ರಶಕಲಂ ಧನುಷೌ ನಾಸೀರಂ ಕಿಮಿತಿ ನ ನಿಬಧ್ನಾತಿ ತಿಷಣಂ. ಓಂ ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸ್ಸುತೆ ಕೀರ್ತಯತಿ ಯಃ ಸನೀಡೇ ಯಚ್ಛಾಯಾ ಚೂರ್ಣಶಬಲಂ ಚಂದ್ರಶಕಲಂ ಧನುಷೌ ನಾಸೀರಂ ಕಿಮಿತಿ ನ ನಿಬಧ್ನಾತಿ ದಿಷಣಂ. ವೀಕ್ಷಕರೇ, ಎಷ್ಟು ಪ್ರಯತ್ನ ಪಟ್ಟರು ಏನು ನಾವು ಲೈಮ್ ಲೈಟಿಗೆ ಬರ್ತಾ ಇಲ್ಲ. ಪ್ರಸಿದ್ಧಿ ಏನು ಮನುಷ್ಯನಿಗೆ ಬೇಕಾಗಿದೆ? ಒಂದು ಹೆಸರು, ಕೀರ್ತಿ. ಇದನ್ನು ಪಡೆಯಲಿಕ್ಕೆ ಈ ಮಂತ್ರ ಅತ್ಯಂತ ಶಕ್ತಿಶಾಲಿ ಮಂತ್ರ. ಏನು ಒಂದು ಹೆಸರು ಬರೋದಂತೂ ಖಂಡಿತ. ನೀವು ಎಷ್ಟು ಪ್ರಯತ್ನ ಪಟ್ರು ಏನು ಮಿಂಚಕ್ಕಾಗ್ತಾ ಇಲ್ಲ ಅನ್ಸಿದ್ರೆ, 1000 ಜನ ಇದ್ರೂ ಕೂಡ ನೀವೇ ಮಿಂಚಬೇಕು ಅನ್ನೋದಾದ್ರೆ ಈ ಮಂತ್ರವನ್ನ ವಿಶೇಷವಾಗಿ ಧ್ಯಾನ ಮಾಡಿ. ಏನಪ್ಪಾ ಅಂದ್ರೆ, ಇದು ಆದಿಶಕ್ತಿ ಶ್ರೀ ಪಾರ್ವತಿ ಮಾತೆಯ ಕಿರೀಟವನ್ನ ಧ್ಯಾನ ಮಾಡಿದಂಗೆ. ಹೌದು, ಇದರ ಅರ್ಥ ನೀವು ತಾಯಿಯ ಕಿರೀಟವನ್ನ ಧ್ಯಾನ ಮಾಡ್ತೀಯಂತೀರಾ ನೋಡಿ. ಕಿರೀಟ ಅಂದ್ಮೇಲೆ ಆಯ್ತು ನೀವು ಪ್ರಸಿದ್ಧಿಯನ್ನು ಪಡಿಲಿಕ್ಕೆ ಅಂತಾನೆ ಅರ್ಥ. ಆದ್ದರಿಂದ ಯಾರಿಗಾದ್ರೂ ಕಲಾವಿದರಿದ್ರೆ ಅವ್ರು ಸಕ್ಸಸ್ ಆಗ್ತಾ ಇಲ್ಲ, ಅವ್ರಿಗೆ ಹೆಸರು ಬರ್ತಾ ಇಲ್ಲ ಅನ್ನೋದಾದ್ರೆ, ಇನ್ಯಾರೋ ಮತ್ಯಾವುದೋ ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕಪ್ಪ, ಕೀರ್ತಿ ಗಳಿಸ್ಬೇಕು ಅನ್ನೋದಾದ್ರೆ, ಇನ್ನು ಯಾವುದೋ ರೀತಿ ಹಾಡುಗಾರರಾಗಿರ್ಬೋದು, ವಾದ್ಯಗಾರರಾಗಿರ್ಬೋದು, ಸ್ಪೋರ್ಟ್ಸ್ ಮನ್ ಆಗಿರ್ಬೋದು, ಅಥವಾ ನಾರ್ಮಲ್ ವ್ಯಕ್ತಿನೇ ನೋಡಿ, ಎಲ್ಲರಿಗೂ ಕೂಡ ಹೆಸರು ಬೇಕೇ ಬೇಕಲ್ವಾ. ಒಬ್ಬ ಕನ್ನಡದ ಮಹಾಜ್ಞಾನಿ ಮಹಾಕವಿ ಹೇಳ್ತಾರೆ, ಅನ್ನದಾತುರಕ್ಕಿನ್ನ ಚಿನ್ನದಾತುರ ತೀಕ್ಷ್ಣ ಅಂತ. ಹಾಗೆಯೇ ಅವರು ಕೊನೆಗೆ ಇಲ್ಲಿ ಹೇಳ್ತಾರೆ, ಎಲ್ಲ ಆತುರಗಳಿಗಿಂತ ಮನ್ನಣೆಯ ಆತುರ ಅತಿ ತೀಕ್ಷ್ಣವಯ್ಯ. ಮನ್ನಣೆ ಅಂದ್ರೆ ಗೌರವ, ಕೀರ್ತಿ, ಹೆಸರು ಗಳಿಸುವಿಕೆ. ಈ ಆತುರ ಏನಿದೆಯಲ್ಲ, ಮನ್ನಣೆಯ ಆತುರ ಅತೀ ತೀಕ್ಷ್ಣ. ಎಲ್ಲದಕ್ಕಿಂತ ಯಾರಿಗಾದ್ರೂ ಗೌರವ ಪ್ರಾಪ್ತಿ ಆಗ್ಬೇಕಲ್ವಾ. ನೀವು ಏನು ಕೆಲಸಗಳನ್ನು ಮಾಡಿರ್ತೀರಾ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಸೇವೆಗೆ, ನಿಮ್ಮ ಒಂದು ಕಲೆಗೆ, ನಿಮ್ಮ ಒಂದು ಕಾರ್ಯಗಳಿಗೆ ಒಂದು ಹೆಸರು ಕೀರ್ತಿ ಬರಲೇಬೇಕಲ್ವಾ. ಸಮಾಜ ಅದನ್ನು ಕೊಡ್ಲೇಬೇಕು. ಆದ್ದರಿಂದ ಯಾರಿಗಾದ್ರೂ ಕೊರಗಿದ್ರೆ ಅಂದ್ರೆ, ನಮಗೆ ಏನು ಹೆಸರು ಬರಬೇಕಾಗಿತ್ತು ಅಥವಾ ಗೌರವ ಪ್ರಾಪ್ತಿ ಆಗ್ಬೇಕಾಗಿತ್ತು, ಅಷ್ಟು ಪ್ರಾಪ್ತಿ ಆಗಿಲ್ಲ ಅನ್ಸಿದ್ರೆ ನೀವು ಈ ಮಂತ್ರವನ್ನ ವಿಶೇಷವಾಗಿ ಧ್ಯಾನಿಸಬಹುದು. ಇದು ಆದಿಶಕ್ತಿಯ ಕಿರೀಟವನ್ನೇ ಧ್ಯಾನಿಸುವುದು. ಹಾಗೆ ಧ್ಯಾನಿಸೋದ್ರಿಂದ ತಾಯಿಯ ಆಶೀರ್ವಾದದಿಂದ ವಿಶೇಷ ಗೌರವ, ವಿಶೇಷ ಕೀರ್ತಿ, ಹೆಸರು ನಿಮಗೆ ಬರುವುದು ಖಂಡಿತ. ನಂಬಿಕೆ ಇಟ್ಟು ಧ್ಯಾನ ಮಾಡಿ. ಯಾವ ತಾಯಿಯನ್ನಾದ್ರೂ ನೆನ್ಸ್ಕೊಳ್ಳಿ. ನೀವು ಅನ್ನಪೂರ್ಣೇಶ್ವರಿ ಅನ್ಕೊಂತಿರೋ, ಶೃಂಗೇರಿ ಶಾರದಾ ಮಾತೆ ಅನ್ಕೊಂತಿರೋ, ಮಹಾಲಕ್ಷ್ಮಿ ಅನ್ಕೊಂತಿರೋ, ಅದು ನಿಮಗೆ ಬಿಟ್ಟ ವಿಚಾರ. ನೀವು ಯಾವ ಇಷ್ಟ ದೈವತೆಯನ್ನು ಧ್ಯಾನ ಮಾಡ್ತಿರೋ ಮಾಡಿ. ಈ ಮಂತ್ರವನ್ನ ವಿಶೇಷವಾಗಿ ಧ್ಯಾನ ಮಾಡಿ.
ಹೆಸರು ಕೀರ್ತಿ ಬರುವ ತನಕವೂ ಈ ಧ್ಯಾನವನ್ನು ನಿಲ್ಲಿಸಬೇಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಗೌರವ ಪ್ರಾಪ್ತಿ ಖಂಡಿತ ಆಗ್ತದೆ. ಈ ಮಂತ್ರವನ್ನ ನಂಬಿ ತಾಯಿಯ ಪಾದದಲ್ಲಿ ನಂಬಿಕೆಯನ್ನಿಟ್ಟು ಧ್ಯಾನ ಮಾಡಿ ಪಠನೆ ಮಾಡಿ ಅಂತ ಹೇಳ್ತೇನೆ. ಇದು ಸೌಂದರ್ಯ ಲಹರಿ ಪುಸ್ತಕದಲ್ಲಿ ಸಿಗುತ್ತೆ. ಎಲ್ಲರೂ ಕೂಡ ಒಂದು ಸೌಂದರ್ಯ ಲಹರಿ ಪುಸ್ತಕವನ್ನು ತಗೊಂಡ್ಬಿಡಿ, ಮನೆಯಲ್ಲಿ ಇರ್ಲಿ. ಯಾಕೆಂದ್ರೆ ಯಾರಿಗಾದ್ರೂ ಧ್ಯಾನ ಮಾಡ್ಬೇಕು ಅಂತ ಅನ್ಸಿದ್ರೆ ನೋಡಿ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಧ್ಯಾನ ಮಾಡ್ಬೇಕು ಅನ್ಸಿದ್ರೆ ಆ ಪುಸ್ತಕವನ್ನು ನೋಡ್ಲಿ, ಅದರಲ್ಲಿ ಏನು ಫಲ ಬೇಕೋ ಆ ಮಂತ್ರವನ್ನು ಆರಿಸ್ಕೊಂಡು ಧ್ಯಾನ ಮಾಡ್ಲಿ. ನೋಡಿ, ವಿಶೇಷವಾಗಿ ವೀಕ್ಷಕರೇ ಒಂದು ವಿಷಯ ಅಂತ ತಿಳಿಸ್ತೇನೆ. ಯಾರಿಗೆ ಕೇತು ಗ್ರಹವು 5ನೇ ಮನೆಯಲ್ಲಿದೆಯೋ ಅವರು ಹಿಂದಿನ ಜನ್ಮದಲ್ಲಿಯೂ ಕೂಡ ಧ್ಯಾನ ಮಾಡಿರ್ತಾರೆ. ಅಲ್ಲಿ ಅದು ಅರ್ಧ ಆಗಿರುತ್ತೆ, ಅಪೂರ್ಣವಾಗಿರುತ್ತೆ. ಅವರು ಈ ಜನ್ಮದಲ್ಲೂ ಕೂಡ ಧ್ಯಾನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಮುಂದೆ ಒಂದು ಸರ್ಟನ್ ಏಜ್ ಆದ್ಮೇಲೆ ಅವರು ಗ್ಯಾರಂಟಿ ಧ್ಯಾನದಲ್ಲಿ ಆಸಕ್ತಿಯನ್ನು ಹೊಂದ್ತಾರೆ, ಧ್ಯಾನ ಮಾಡ್ತಾರೆ ಅಂತ ಒಂದು ನೋಡಿ. ಯಾರಿಗೂ ಗೊತ್ತಿರಲ್ಲ ನಿಮ್ಗೆ 5ನೇ ಮನೆ ಕೇತು ಯಾರಿಗಿದೆ ಅಂತ. ಅವರಿಗೆಲ್ಲ ಆಸಕ್ತಿ ಇರೋ ಮನೆಗಳಲ್ಲಿ ಈ ಸೌಂದರ್ಯ ಲಹರಿ ಪುಸ್ತಕವನ್ನು ಇಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತೇನೆ. ನೋಡಿ, ಪ್ರತಿಯೊಬ್ಬರ ಮನೆಯಲ್ಲಿ ಭಾರತದಲ್ಲಿ ಸೌಂದರ್ಯ ಲಹರಿ ಪುಸ್ತಕ, ಭಗವದ್ಗೀತೆ ಪುಸ್ತಕ ಇದ್ರೆ ತುಂಬಾ ಒಳ್ಳೆಯದು. ಅವರ ಮನೆಗಳಲ್ಲಿ ಸೌಂದರ್ಯ ಲಹರಿ ಪಾರಾಯಣ ಮತ್ತೆ ನೋಡಿ ಭಗವದ್ಗೀತೆ ಪಾರಾಯಣ ಮತ್ತೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮಾವಳಿ, ಲಲಿತ ಸಹಸ್ರನಾಮಾವಳಿ, ಶಿವನ ಮಂತ್ರಗಳ ಝೇಂಕಾರ ಆಗ್ತಾ ಇದ್ರೆ ತುಂಬಾ ಒಳ್ಳೆಯದು. ನಿಮಗಷ್ಟೇ ಅಲ್ಲ, ನಿಮ್ಮ ಮನೆಗಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಒಳ್ಳೆಯದು. ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ವೀಕ್ಷಕರೇ, ಯಾರಿಗಾದ್ರೂ ಮಾಟ ಮಂತ್ರಗಳಿಂದ ತೊಂದರೆ ಆಗಿದ್ರೆ ಅಥವಾ ನೀವು ಕಷ್ಟಗಳಲ್ಲಿದ್ರೆ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ನಂಬರ್ ಡಿಸ್ಪ್ಲೇ ಆಗಿದೆ. ಯಾವುದೇ ಮುಜುಗರ, ಯಾವುದೇ ಹಿಂಜರಿಕೆ ಇಲ್ಲದಂತೆ ಕರೆ ಮಾಡಿ. ಸಾಕಷ್ಟು ಜನರು ನನಗೆ ಕಾಲ್ ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಸಲಹೆಯನ್ನು ನೀಡಿದ್ದೇವೆ, ಅವರು ಪಾಲಿಸ್ತಾ ಇದ್ದಾರೆ. ಒಂದು ಮಟ್ಟಿಗೆ ಸಕ್ಸಸ್ ಅನ್ನು ಕಾಣ್ತಾ ಇದ್ದಾರೆ. ಅವರೇ ಫೋನ್ ಮಾಡಿ ತಿಳಿಸಿದ್ದಾರೆ. ಕರೆ ಮಾಡಿದವರು ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏನು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಓಂ ಶುಭವಾಗಲಿ.